ನಮಸ್ಕಾರ. ಸೂರಜ್ಪುರ ಅನ್ನೋ ಒಂದು ಸುಂದರವಾದ ಹಳ್ಳಿಯ ಕಥೆ ಇದು. ಬೆಳಗಿನ ಜಾವದ ಬಂಗಾರದಂಥ ಸೂರ್ಯೋದಯ, ಹಳ್ಳಿಯ ರಸ್ತೆಗಳು, ಜೊತೆಗೆ ಮೂಗಿಗೆ ಬಡಿಯುವ ಆ ಘಮಘಮಿಸುವ ಬೀದಿ ಬದಿಯ ಆಹಾರದ ವಾಸನೆ, ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ಇದೇ ಹಿನ್ನೆಲೆಯಲ್ಲಿ ನಾವು ಇವತ್ತು ಚಂದನ್ ಅನ್ನೋ ಒಬ್ಬ ವ್ಯಕ್ತಿಯ ಬದುಕಿನ ಅದ್ಭುತ ಕಥೆಯನ್ನು ವಿಶ್ಲೇಷಣೆ ಮಾಡಲಿದ್ದೇವೆ. ಚಂದನ್ ತನ್ನ ರುಚಿಕರವಾದ ಚಿಕನ್ ಕರಿಯಿಂದ ಇಡೀ ಹಳ್ಳಿಯಲ್ಲೇ ಫೇಮಸ್ ಆಗಿದ್ದ. ಆದರೆ ಅವನ ಬದುಕಿನಲ್ಲಿ ನಡೆದ ಒಂದು ಘಟನೆ ಎಲ್ಲವನ್ನೂ ತಲೆಕೆಳಗು ಮಾಡ್ತು. ಇದೊಂದು ಕೇವಲ ಕಥೆಯಲ್ಲ, ಇದೊಂದು ಅದ್ಭುತವಾದ ವ್ಯಾಪಾರದ ಪಾಠ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಚೆನ್ನಾಗಿ ನಡೀತಿರೋ ಒಂದು ಬಿಸ್ನೆಸ್ ರಾತ್ರೋರಾತ್ರಿ ತನ್ನೆಲ್ಲಾ ಕಸ್ಟಮರ್ಸ್ನ ಕಳ್ಕೊಂಡ್ರೆ ಏನಾಗ್ಬೋದು? ಚಂದನ್ನ ಜನಪ್ರಿಯ ಚಿಕನ್ ಕರಿ ಗಾಡಿಗೆ ಆಗಿದ್ದು ಇದೇ. ಊರಿನ ಮೂಲೆ ಮೂಲೆಯಿಂದ ಜನ ಬರ್ತಾ ಇದ್ರು, ಆದ್ರೆ ಇದ್ದಕ್ಕಿದ್ದಂತೆ ಅವನ ಬಿಸ್ನೆಸ್ ಅಕ್ಷರಶಃ ಮುಳುಗೋ ಸ್ಥಿತಿಗೆ ಬಂತು. ಇದೇನೋ ಸುಮ್ಮನೆ ವ್ಯಾಪಾರದಲ್ಲಾದ ನಷ್ಟ ಅಲ್ಲ, ಒಬ್ಬ ಕಷ್ಟಪಟ್ಟು ದುಡಿಯೋ ಮನುಷ್ಯನ ಅಸ್ತಿತ್ವದ ಪ್ರಶ್ನೆಯಾಗಿತ್ತು. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಕಚ್ಚಾ ವಸ್ತುಗಳ ಬೆಲೆಯಲ್ಲಿ ಆದ ದಿಢೀರ್ ಏರಿಕೆ. ಅಂದ್ರೆ ಚಂದನ್ ದಿನದಂತೆ ಮಾರ್ಕೆಟ್ಗೆ ಹೋದಾಗ ಹಸಿ ಚಿಕನ್ ಬೆಲೆ ಇದ್ದಕ್ಕಿದ್ದಂತೆ ಕೆಜಿಗೆ 240 ರೂಪಾಯಿಗೆ ಏರಿಕೆಯಾಗಿರೋದು ಗೊತ್ತಾಗುತ್ತೆ. ಈ ಹಠಾತ್ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ನಮ್ಮ ಕಥೆಗೆ ಒಂದು ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಬಿಸ್ನೆಸ್ನಲ್ಲಿ ಈ ಥರದ ಅನಿರೀಕ್ಷಿತ ಬೆಲೆ ಏರಿಕೆಗಳು ಎಂಥ ಆಘಾತ ಕೊಡಬಲ್ಲವು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್. ಈಗ ನೋಡಿ, ಕಚ್ಚಾ ವಸ್ತುಗಳ ಬೆಲೆ ಜಾಸ್ತಿಯಾದಾಗ ಸಹಜವಾಗಿಯೇ ರೆಡಿ ಫುಡ್ ಬೆಲೆನೂ ಏರಿಸ್ಬೇಕಲ್ವಾ? ಬೇರೆ ದಾರಿಲ್ದೆ ಚಂದನ್ ತನ್ನ ಒಂದು ಪ್ಲೇಟ್ ಚಿಕನ್ ಕರಿಯ ಬೆಲೆನ 180 ರೂಪಾಯಿಗೆ ಏರಿಸಬೇಕಾಗಿ ಬಂತು. ಇದು ಅವನ ರೆಗ್ಯುಲರ್ ಕಸ್ಟಮರ್ಸ್ಗೆ ಅಕ್ಷರಶಃ ಶಾಕ್ ಕೊಡ್ತು. ವರ್ಷಗಟ್ಲೆ ಅವನನ್ನು ನಂಬಿದ್ದ ಜನರಿಗೆ ಹಠಾತ್ತಾಗಿ ಇದು ಕೈಗೆಟ್ಟದಷ್ಟು ದುಬಾರಿ ಅನ್ಸೋಕ್ ಶುರುವಾಯಿತು. ಜನ ಹೆಂಗ್ ರಿಯಾಕ್ಟ್ ಮಾಡಿದ್ರು ಅಂದ್ರೆ, ಇಷ್ಟು ದುಬಾರಿ ಬೆಲೆ ಕೊಟ್ಟು ಚಿಕನ್ ತಿನ್ನೋ ಬದಲು ನಾವು ಮಟನ್ ತಿನ್ಬೋದಲ್ಲಪ್ಪ, ನಮ್ಗೆ ಇಷ್ಟು ಕಾಸ್ಟ್ಲಿ ಚಿಕನ್ ಬೇಡವೇ ಬೇಡ ಅಂತ ನೇರವಾಗಿ ಸ್ವಲ್ಪ ಕೋಪದಿಂದಲೇ ಹೇಳೋಕೆ ಶುರು ಮಾಡಿದ್ರು. ಚಂದನ್ಗೆ ಆತಂಕ ಶುರುವಾಯಿತು. ಯಾವ ಗಾಡಿಯಲ್ಲಿ ಬಿಡುವಿಲ್ಲದಷ್ಟು ವ್ಯಾಪಾರ ಆಗ್ತಿತ್ತೋ ಅಲ್ಲಿ ದಿನಕ್ಕೆ ಕೇವಲ 2 ಪ್ಲೇಟ್ ಮಾರಾಟ ಆಗೋ ಲೆವೆಲ್ಗೆ ಕುಸಿತು. ಸಾಲದ ಹೊರೆ, ಬಿಸ್ನೆಸ್ ಉಳಿಸ್ಕೊಳ್ಳೋ ಟೆನ್ಷನ್ ಚಂದನ್ನ ನಿದ್ದೆಗೆಡಿಸ್ತು. ಆದ್ರೆ ಕತ್ತಲೆಯಾದ ಮೇಲೆ ಬೆಳಕು ಬರ್ಲೇಬೇಕಲ್ವಾ? ಆ ಕಷ್ಟದ ಸಮಯದಲ್ಲಿ ಬಿಹಾರದ ನಗುಮುಖದ ಅಪರಿಚಿತನೊಬ್ಬ ಎಂಟ್ರಿ ಕೊಡ್ತಾನೆ. ಚಂದನ್ನ ಚಿಕನ್ ಕರಿ ತಿಂದ ಆ ವ್ಯಕ್ತಿ ಅದರ ರುಚಿಗೆ ಫಿದಾ ಆಗಿ ಒಂದು ಅದ್ಭುತವಾದ ಐಡಿಯಾ ಕೊಡ್ತಾನೆ. ಮಸಾಲೆಗಳನ್ನ ಬಳಸೋದ್ರಲ್ಲಿ ನಿಮ್ಗಿರು ಕೈಗುಣ ನೋಡಿದ್ರೆ ನಿಮ್ಮ ನಿಜವಾದ ಟ್ಯಾಲೆಂಟ್ ಇರೋದು ಅಪ್ಪಟ ಬಿಹಾರಿ ಮಟನ್ ಮಾಡೋದ್ರಲ್ಲಿ ಅಂತ ಹೇಳ್ತಾನೆ. ಒಂದು ಸಣ್ಣ ಭೇಟಿ ಒಬ್ಬ ವ್ಯಕ್ತಿಯ ಬದುಕಿನ ದಿಕ್ಕನ್ನೇ ಹೇಗೆ ಬದಲಾಯಿಸ್ಬೋದು ಅನ್ನೋದು ನಿಜಕ್ಕೂ ಅಚ್ಚರಿ. ತನ್ನ ಹೆಂಡತಿ ಜೊತೆ ಮಾತಾಡಿದ್ಮೇಲೆ ಚಂದನ್ ಒಂದು ಗಟ್ಟಿ ನಿರ್ಧಾರ ಮಾಡ್ತಾನೆ. ಹಳೆಯ ಸಾಮಾನ್ಯ ಚಿಕನ್ ಕರಿ ಮೆನುವನ್ನ ಕೈಬಿಟ್ಟು ಹೊಸ ಅಪ್ಪಟ ಬಿಹಾರಿ ಮಟನ್ ಮೆನುಗೆ ಶಿಫ್ಟ್ ಆಗ್ತಾನೆ. ಮರುದಿನವೇ ಮಾರ್ಕೆಟ್ನಲ್ಲಿ ಆ ಅಪರಿಚಿತ ವ್ಯಕ್ತಿನ ಹುಡುಕಿ ಆ ಬಿಹಾರಿ ಅಡುಗೆಯ ರಹಸ್ಯಗಳನ್ನ ಕಲ್ತುಕೊಳ್ತಾನೆ. ಗಮನಿಸಿ, ಇದು ಬರೀ ಮೆನು ಚೇಂಜ್ ಅಲ್ಲ, ಇದೊಂದು ಮಾಸ್ಟರ್ ಸ್ಟ್ರೋಕ್, ಬಿಸ್ನೆಸ್ ಸ್ಟ್ರಾಟಜಿ. ಮತ್ತು ಈ ಸ್ಲೈಡ್ ನಮಗೆ ಅದ್ಭುತವಾಗಿ ವಿವರಿಸೋದು ಏನಂದ್ರೆ, ಆ ಬಿಹಾರಿ ಅಡುಗೆಯ ಸೀಕ್ರೆಟ್ ಬರೀ ಮಟನ್ನಲ್ಲಿರಲಿಲ್ಲ, ಅದರಲ್ಲಿ ಬಳಸೋ ಪದಾರ್ಥಗಳ ಕಾಂಬಿನೇಷನ್ನಲ್ಲಿದ್ದಿದ್ದು. ಪಲಾವ್ ಎಲೆ, ಲವಂಗ, ಏಲಕ್ಕಿ ಅಂಥ ಇಡೀ ಮಸಾಲೆಗಳು, ಧಾರಾಳವಾಗಿ ಬಳಸೋ ಈರುಳ್ಳಿ, ಮತ್ತೆ ಅತೀ ಮುಖ್ಯವಾಗಿ ಸಾಸಿವೆ ಎಣ್ಣೆ. ಹೌದು, ಆ ಸಾಸಿವೆ ಎಣ್ಣೆಯ ಘಾಟು, ಅದರಲ್ಲಿ ಹುರಿದ ಮಸಾಲೆಗಳ ಪರಿಮಳ ಇದೆಯಲ್ಲ, ಅದೇ ಆ ಅಡುಗೆಗೆ ಜೀವ ತುಂಬಿದ್ದು. ಆ ಹೊಸ ಮಾರ್ಗದರ್ಶಕ ಚಂದನ್ಗೆ ಕೊಟ್ಟ ಲಾಸ್ಟ್ ಅಡ್ವೈಸ್ ಏನು ಗೊತ್ತಾ? ಇದನ್ನ ನಿನ್ನ ಹೃದಯದಿಂದ ಬೇಯಿಸು, ರುಚಿ ತಾನಾಗೆ ಬರುತ್ತೆ ಅಂತ. ಈ ಮಾತಿನಿಂದ ಸಖತ್ ಇನ್ಸ್ಪೈರ್ ಆದ ಚಂದನ್ನ ಬಿಹಾರಿ ಮಟನ್, ಅಪ್ಪಟ ದೇಸಿ ರುಚಿ ಅನ್ನೋ ಹೊಸ ಬೋರ್ಡ್ ಹಾಕಿ ತನ್ನ ಗಾಡಿನ ರೀಲಾಂಚ್ ಮಾಡ್ತಾನೆ. ಈ ಬಾರಿ ಅದು ಬರೀ ಅಡ್ಗೆ ಆಗಿರ್ಲಿಲ್ಲ, ಅವನ ಹೊಸ ಭರವಸೆಯಾಗಿತ್ತು. ಒಂದು ಪ್ಲೇಟಿಗೆ 880 ರೂಪಾಯಿ, ಹೌದು, ಪ್ರೀಮಿಯಂ ಬೆಲೆ. ಆದ್ರೂ ಸಹ ಆ ಅಡುಗೆ ಹಳ್ಳಿಯಲ್ಲಿ ಇನ್ಸ್ಟೆಂಟ್ ಹಿಟ್ಟಾಯಿತು. ಆ ಅತ್ಯಂತ ಮೃದುವಾದ, ಸ್ಪೈಸಿಯಾದ ಮತ್ತು ಜ್ಯೂಸಿಯಾದ ಮಟನ್ ರುಚಿಗೆ, ಆ ಸಾಸಿವೆ ಎಣ್ಣೆಯ ಘಾಟಿಗೆ ಇಡೀ ಹಳ್ಳಿ ಸಂಪೂರ್ಣವಾಗಿ ಫಿದಾಯಿತು. ರುಚಿ ಮತ್ತು ಕ್ವಾಲಿಟಿ ಇದ್ರೆ ಬೆಲೆ ಯಾವತ್ತೂ ಮ್ಯಾಟರ್ ಆಗಲ್ಲ ಅನ್ನೋ ಒಂದು ದೊಡ್ಡ ಬಿಸ್ನೆಸ್ ಲೆಸನ್ ಇಲ್ಲಿ ಪ್ರೂವ್ ಆಯಿತು. ಅಲ್ಲಿಂದ ಆಟ ಶುರು ನೋಡಿ. ಬೆಳಗಿನ ಜಾವದಿಂದಲೇ ಬಿಸಿ ಬಿಸಿ ತಯಾರಿ, ಮಧ್ಯಾಹ್ನಕ್ಕೆಲ್ಲ ಮುಗಿಬೀಳುವ ಜನ. ವ್ಯಾಪಾರ ಅಂತೂ ರಾಕೆಟ್ ವೇಗದಲ್ಲಿ ನಡೀತಿತ್ತು. ಇಡೀ ಊರಿಗೂರೇ ಅವನ ಮಟನ್ ಕರಿಯನ್ನ ಕೊಂಡಾಡ್ತಾ ಇತ್ತು. ಆದ್ರೆ ಇದೆಲ್ಲ ನೋಡಿ ಸುಮ್ನಿರೋಕ್ಕಾಗತ್ತಾ? ರಸ್ತೆಯ ಮೂಲೆಯಲ್ಲಿ ನಿಂತು ಇದನ್ನ ನೋಡ್ತಿದ್ದ 3 ಕಾಂಪಿಟೀಟರ್ಸ್ಗೆ ಹೊಟ್ಟೆ ಉರಿಯಕ್ ಶುರುವಾಯ್ತು. ಅಲ್ಲಿಂದ ಒಂದು ಕರಾಳ ಸಂಚು ರೂಪುಗೊಳ್ಳುತ್ತಿತ್ತು. ಸೊ ಇಲ್ಲಿನ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಆ ಕಾಂಪಿಟೀಟರ್ಸ್ ಮಾಡಿದ ಹೇಡಿತನದ ಕೃತ್ಯ. ಎಷ್ಟು ಪಕ್ಕಾ ಪ್ಲಾನ್ ಮಾಡಿದ್ರು ನೋಡಿ. ಸ್ಟೆಪ್ 1, ಇಬ್ರು ಬಂದು ಮಾತಾಡ್ಸೋ ಥರ ಆಕ್ಟ್ ಮಾಡಿ ಚಂದನನ ಗಮನ ಬೇರೆ ಕಡೆ ಸೆಳೀತಾರೆ. ಸ್ಟೆಪ್ 2,
ಇಂದಿನಿಂದ ಮೂರನೇವನು ಬಂದು ಆ ಮಟನ್ ಪಾತ್ರೆಯೊಳಗೆ ಒಂದು ಹಲ್ಲಿಯನ್ನ ಹಾಕ್ತಾನೆ. ಸ್ಟೆಪ್ 3, ಆ 3 ಗುಂಪಿನಲ್ಲಿ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಾರೆ. ಇದು ನಿಜಕ್ಕೂ ಅತ್ಯಂತ ಕ್ರೂರವಾದ ಪ್ಲಾನ್ ಆಗಿತ್ತು. ಇದರ ರಿಸಲ್ಟ್ ಏನಾಯ್ತು? ಅದೇ ದಿನ ಹಳ್ಳಿಯ ಮುಖಂಡ್ರು ಊಟ ಮಾಡ್ತಿರ್ಬೇಕಾದ್ರೆ ಆ ಹಲ್ಲಿ ಪತ್ತೆ ಆಯ್ತು. ಇದರಿಂದ ಸಿಕ್ಕಾಪಟ್ಟೆ ಕೋಪಗೊಂಡ ಮುಖಂಡ್ರು ತಕ್ಷಣವೇ ಚಂದನ್ ಇನ್ಮೇಲೆ ಊರ್ನರಿ ಫುಡ್ ಮಾರಾಟ ಮಾಡಬಾರ್ದು ಅಂತ ಬ್ಯಾನ್ ಮಾಡೇ ಬಿಟ್ರು. ತಾನು ನಿರಪರಾಧಿ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಚಂದನ್ ಕಣ್ಣೀರ್ ಹಾಕಿ ಬೇಡ್ಕೊಂಡ. ಆದರೆ ಯಾರೂ ಕೇಳೋ ಸ್ಥಿತಿಯಲ್ಲಿರ್ಲಿಲ್ಲ. ಆ ಕ್ಷಣದಲ್ಲಿ ಅವನ ಶ್ರಮ, ಅವನ ಮಾನಮರ್ಯಾದೆ ಎಲ್ಲವೂ ಮಣ್ಣುಪಾಲಾಯ್ತು. ಈಗ ಯೋಚನೆ ಮಾಡಿ, ಸಂಪೂರ್ಣ ವಿನಾಶ ಜೊತೆಗೆ ಇಷ್ಟೊಂದು ದೊಡ್ಡ ಪಬ್ಲಿಕ್ ಇನ್ಸಲ್ಟ್ ಆದಾಗ ಒಬ್ಬ ಮುಗ್ಧ ಉದ್ಯಮಿ ಏನ್ ಮಾಡ್ಬೇಕು? ಇದು ಈ ಸ್ಟೋರಿಯ ಅತ್ಯಂತ ಡಾರ್ಕ್ ಮೂಮೆಂಟ್. ಬೇರೆ ಯಾರಾದ್ರಾಗಿದ್ರೆ ಬಹುಶಃ ಅಲ್ಲಿಗೆ ಗಿವಪ್ ಮಾಡ್ತಿದ್ರು. ಆದ್ರೆ ಚಂದನ್ ಹಾಗೆ ಮಾಡ್ಲಿಲ್ಲ. ತನ್ನ ಮೇಲೆ ನಡೆದ ಈ ದೊಡ್ಡ ಷಡ್ಯಂತ್ರದ ಹಿಂದಿರೋ ಸತ್ಯನ ಆಚೆ ತರಲೇಬೇಕು ಅಂತ ಛಲದಿಂದ ಎದ್ದು ನಿಂತ. ಚಂದನ್ನ ಕೌಂಟರ್ ಅಟ್ಯಾಕ್ ಹೇಗಿತ್ತು ಅಂದ್ರೆ ಸಖತ್ ಸ್ಮಾರ್ಟ್ ಆಗಿತ್ತು. ಮೊದಲು ಖಾಲಿ ಹೊಡೆಯುತ್ತಿದ್ದ ಆ 3ನೇ ಪ್ರತಿಸ್ಪರ್ಧಿಯ ಗಾಡಿಯನ್ನ ಅವನು ಅಬ್ಸರ್ವ್ ಮಾಡಿದ. ನೇರವಾಗಿ ಅವನ ಬಳಿ ಹೋಗಿ ಒಂದು ಆಫರ್ ಕೊಟ್ಟ. ಆ ಕಾಂಪಿಟೀಟರ್ ಮುಖಂಡರ ಮುಂದೆ ಸತ್ಯ ಒಪ್ಕೊಂಡ್ರೆ ಪ್ರತ್ಯಾಗಿ ಆ ಫೇಮಸ್ ಬಿಹಾರಿ ಮಟನ್ ರೆಸಿಪಿಯನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ ಅಂತ ಭರವಸೆ ಕೊಟ್ಟ. ವ್ಯಾಪಾರ ಇಲ್ಲದೆ ಒದ್ದಾಡ್ತಿದ್ದ ಆ ವ್ಯಕ್ತಿಗೆ ಇದೊಂದು ತಿರಸ್ಕರಿಸಲಾಗದಂಥ ಆಫರ್ ಆಗಿತ್ತು. ಮತ್ತು ಈ ಪ್ಲಾನ್ ವರ್ಕ್ ಆಯ್ತು. ಆ ಪ್ರತಿಸ್ಪರ್ಧಿ ಮುಖಂಡರ ಮುಂದೆ ತನ್ನ ತಪ್ಪನ್ನ ಓಪನ್ ಆಗಿ ಒಪ್ಕೊಂಡ. ಹೊಟ್ಟೆ ಕಿಚ್ಚಿನಿಂದ ನಡೆದ ಆ ನೀಚ ಸಂಚು ಇಡೀ ಊರಿನ ಮುಂದೆ ಬಯಲಾಯ್ತು. ಕೊನೆಗೂ ನ್ಯಾಯ ಗೆದ್ದಿತು. ತಪ್ಪು ಮಾಡಿದ ಆ 3ರನ್ನ ಹಳ್ಳಿಯಲ್ಲಿ ವ್ಯಾಪಾರ ಮಾಡದಂತೆ ಬ್ಯಾನ್ ಮಾಡಲಾಯ್ತು ಮತ್ತು ಚಂದನ್ ಮೇಲಿದ್ದ ಎಲ್ಲ ಕಳಂಕ ದೂರವಾಯ್ತು. ಈಗ ಇಲ್ಲಿ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದ ವಿಷಯ ಏನಂದ್ರೆ, ಆ ಕಷ್ಟದ ಸಮಯದಲ್ಲಿ ಚಂದನ್ ಹೇಳುವ ಮಾತು, ಇಂದು ನನ್ನ ನಂಬಿಕೆಗೆ ಜಯ ಸಿಕ್ಕಿದೆ ಅಂತ. ಅಸೂಯೆ ಮತ್ತು ಮೋಸದ ವಿರುದ್ಧ ಸತ್ಯ ಮತ್ತು ಅಚಲವಾದ ತಾಳ್ಮೆ ಹೇಗೆ ಗೆಲ್ಲುತ್ತೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ. ಇದು ಬರೀ ಒಂದು ಬಿಸ್ನೆಸ್ನ ಗೆಲುವು ಮಾತ್ರ ಆಗಿರಲಿಲ್ಲ, ಬದಲಾಗಿ ಸತ್ಯದ ಬಹುದೊಡ್ಡ ಗೆಲುವಾಗಿತ್ತು. ಅಚಲವಾದ ತಾಳ್ಮೆ, ಸತ್ಯದ ಮೇಲಿನ ನಂಬಿಕೆ ಮತ್ತು ಕ್ವಾಲಿಟಿಯ ಬಗೆಗಿನ ಕಮಿಟ್ಮೆಂಟ್ ಒಂದು ಸಾಮಾನ್ಯ ಫುಡ್ಕಾರ್ಟನ್ನ ಹಳ್ಳಿಯ ಲೆಜೆಂಡಾಗಿ ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕೆ ಈ ಕಥೆಯೇ ಬೆಸ್ಟ್ ಎಕ್ಸಾಂಪಲ್. ಕಷ್ಟಗಳು ಬಂದಾಗ ಅಡ್ಯಾಪ್ಟ್ ಆಗೋ ಗುಣ ಮತ್ತೆ ಸತ್ಯನ ಹಿಡಿದುಕೊಳ್ಳೋ ಛಲ ಇದ್ರೆ ಯಶಸ್ಸು ಗ್ಯಾರಂಟಿ. ಸೂರಜ್ಪುರದಲ್ಲಿ ಚಂದನ್ ಒಬ್ಬನೇ ಪ್ರಸಿದ್ಧ ಮಟನ್ ವ್ಯಾಪಾರಿಯಾಗಿ ಬೆಳೆದಿದ್ದು ನಮಗೆಲ್ಲರಿಗೂ ಒಂದು ಅದ್ಭುತ ಪಾಠ. ಈ ಕಥೆ ನಮ್ದೇ ಲೈಫ್ನ ಕಷ್ಟದ ಸಮಯದಲ್ಲಿ ನಾವು ಹೇಗೆ ಬೌನ್ಸ್ ಬ್ಯಾಕ್ ಆಗಬೇಕು ಅಂತ ಯೋಚಿಸುವಂತೆ ಮಾಡುತ್ತೆ ಅಲ್ವಾ? ಇದೇ ರೀತಿಯ ಮತ್ತೊಂದು ಕುತೂಹಲಕಾರಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.